ಕೃಷಿ ಖಾತೆಯ ಇಂಗಿತವನ್ನ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ರು. ಮಾಧ್ಯಮಗಳ ಮುಂದೆ ಖಾತೆ ಕುರಿತು ಎಚ್ಡಿಕೆ ಹೇಳಿಕೆ ಕೂಡ ಕೊಟ್ಟಿದ್ರು. ಕೃಷಿ ಖಾತೆಯನ್ನ ನಿಭಾಯಿಸಬಲ್ಲೆ ಅಂತ ಎಚ್ಡಿಕೆ ಹೇಳ್ಕೊಂಡಿದ್ರು. ಆದ್ರೆ ನಿನ್ನೆ ಸಭೆಯಲ್ಲಿ ಖಾತೆ ಬಗ್ಗೆ ತುಟಿ ಬಿಚ್ಚಿಲ್ಲ. ಎಚ್ಡಿಕೆ ಸೈಲೆಂಟ್ ಆಗಿದ್ದು ಎದ್ದು ಬಂದಿದ್ದಾರೆ. ಮಂತ್ರಿ ಸ್ಥಾನದ ಬಗ್ಗೆ ಆಸೆಯನ್ನ ಬಿಚ್ಚಿಟ್ಟಿಲ್ಲ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ. ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಮಾತಿಗೆ ಎಚ್ಡಿಕೆ ಸಹಮತ ಸೂಚಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಜಗದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ನಿನ್ನೆ ಏನು ಎನ್ಡಿಎ ಮೈತ್ರಿಕೂಟದ ಸಭೆ ಇತ್ತು, ಅಲ್ಲೇ ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಚರ್ಚೆ ಮಾಡಬಹುದಾ, ಕೇಂದ್ರ ಕೃಷಿ ಸಚಿವರಾಗೋ ಬಗ್ಗೆ ಅನ್ನೋದು, ಬಟ್ ಏನನ್ನೂ ಮಾತಾಡಿಲ್ಲ. ಈಗ ಅದಕ್ಕೆ ಸಮಯ ಅಲ್ಲ ಅಂತನಾ ಅಥವಾ ಯಾವ ಕಾರಣಕ್ಕಾಗಿ ಯಾವುದು ಪ್ರಸ್ತಾಪ ಆಗಲಿಲ್ಲ ನಿನ್ನೆ? ವಿಜಯ್, ನಿನ್ನೆ ಬೆಳಿಗ್ಗೆ ಏನು ಕುಮಾರಸ್ವಾಮಿ ಅವರು ದೆಹಲಿಗೆ ಬರ್ತಾರೆ. ದೆಹಲಿಗೆ ಬಂದ ಸಂದರ್ಭದಲ್ಲಿ ಮಾಧ್ಯಮದ ಮುಂದ್ಗಡೆ ಅವರು ಏನಂದ್ರೆ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಮಾಧ್ಯಮದವರು ಕೇಳುವಂತಹ ಪ್ರಶ್ನೆಗೆ ನೀವು ಸಚಿವ ಸ್ಥಾನ ಆಕಾಂಕ್ಷಿಗಳ ಅಥವಾ ಏನಂತಂದ್ರೆ ಸಚಿವ ಸ್ಥಾನವನ್ನ ಕೇಳ್ತೀರಾ, ಹಾಗಾದ್ರೆ ಕೃಷಿ ಇಲಾಖೆ ಕೊಟ್ಟರೆ ಅದನ್ನು ನಿಭಾಯಿಸ್ತೀರಾ ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಟ್ಟರು. ಏನಂದ್ರೆ ಹೌದು, ಏನಂದ್ರೆ ನಮ್ಮ ಪಕ್ಷ ಯಾವಾಗ್ಲೂ ಸಹಿತ ರೈತರ ಪರವಾಗಿದೆ, ಹಾಗಾಗಿ ಕೃಷಿಯ ಖಾತೆಯನ್ನು ನಾವು ಇಟ್ಕೊಂಡ್ರೆ ಒಳ್ಳೇದು ಅನ್ನುವಂತಹ ವಿಚಾರವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅದಾದ ಮೇಲೆ ಯಾವಾಗ ಸಭೆಗೆ ಹೋಗ್ತಾರಲ್ಲ, ನಿನ್ನೆ ಸಂಜೆ 4 ಗಂಟೆ ನಡೆಯುವಂತಹ ಎನ್ಡಿಎ ಸಭೆಯಲ್ಲಿ, ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಈ ಬಗ್ಗೆ ಎಲ್ಲೂ ಸಹಿತ ಅವರು ವಿಚಾರವನ್ನ ಪ್ರಸ್ತಾಪನೆ ಮಾಡಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ನಿನ್ನೆ ನಡೆದಿರ್ತಕ್ಕಂತಹ ಸಭೆಯಲ್ಲಿ, ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಬಹಳಷ್ಟು ಜನ ನಾಯಕರು ತಮ್ಮ ತಮ್ಮ ವಿಚಾರಗಳನ್ನ ಮತ್ತೆ ಗೆಲುವು ಸೋಲಿನ ಬಗ್ಗೆ ಪ್ರಶ್ನೆಗಳ ಚರ್ಚೆಯನ್ನ ಆಗುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪನೆಯನ್ನ ಮಾಡ್ತಾರೆ. ಇನ್ನೊಂದು ಬಹಳಷ್ಟು ಪ್ರಮುಖವಾಗಿ ಈ ಎನ್ಡಿಎ ಮೈತ್ರಿಕೂಟದ ಅತಿದೊಡ್ಡ ಈಗ 2ನೇ ಮತ್ತು 3ನೇ ಪಕ್ಷ ಅಂತಂದ್ರೆ ಅದು ಟಿಡಿಪಿ ಮತ್ತೇನಂದ್ರೆ ಜೆಡಿಯು. ಆ ಟಿಡಿಪಿ ಮತ್ತು ಜೆಡಿಯು ಪಕ್ಷಗಳು ಸಹಿತ ಯಾವುದೇ ಕಾರಣಕ್ಕೂ ಯಾವ ವಿಚಾರಗಳನ್ನ ಸಹಿತ ಪ್ರಸ್ತಾಪನೆ ಮಾಡೋದಿಲ್ಲ. ಅಂದ್ರೆ ಖಾತೆ ಹಂಚಿಕೆ ವಿಚಾರವಾಗಿರ್ಬೋದು ಅಥವಾ ಖಾತೆಯನ್ನ ಯಾವ ಖಾತೆ ಬೇಕು ಅನ್ನುವಂತಹ ವಿಚಾರವಾಗಿ ಅಂತಹ ಏನಂದ್ರೆ ದೊಡ್ಡ ನಾಯಕರುಗಳು, ಅಂತಹ ದೊಡ್ಡ ಪಕ್ಷಗಳೇ ಯಾವುದೇ ಕಾರಣಕ್ಕೂ ಸಹಿತ ಆ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಸ್ತಾಪನೆ ಮಾಡುವಂತದ್ದು ಸರಿ ಅಲ್ಲ ಅನ್ನುವಂತಹ ವಿಚಾರಕ್ಕೆ ಮತ್ತೆ ಅದರ ಜೊತೆಗೆ ಕೊನೆಗೆ ಅಂದ್ರೆ ಒಂದು ವರ್ಡ್ ಇದೆ, ಅಂದ್ರೆ ಟಿಡಿಪಿ ಮತ್ತೆ ಇನ್ನು ಜೆಡಿಯು ನಾಯಕರುಗಳು ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ನಾನು ಸಹಿತ ಬದ್ಧನಾಗಿರ್ತೀನಿ ಅನ್ನುವಂತಹ ವಿಚಾರಗಳನ್ನ ಏನಂದ್ರೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಅಲ್ಲಿ ಸಚಿವ ಸಂಪುಟದ ವಿಚಾರವಾಗಲಿ ಅಥವಾ ಏನಂದ್ರೆ ಖಾತೆಯ ವಿಚಾರವಾಗಲಿ ಚರ್ಚೆಗೆ ಬರಲೇ ಇಲ್ಲ. ಚರ್ಚೆಗೆ ಮುಂದಿನ ಹಂತಗಳಲ್ಲಿ ಬರುತ್ತೆ. ಆ ಸಂದರ್ಭದಲ್ಲಿ ವಿಚಾರವನ್ನ ಪ್ರಸ್ತಾಪನೆ ಮಾಡಬಹುದು. ಮತ್ತೆ ಅದರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂದ್ರೆ, ಕುಮಾರಸ್ವಾಮಿ ಅವರು ಲೆಕ್ಕಾಚಾರದ ಪ್ರಕಾರ ನೋಡ್ತಾ ಹೋದ್ರೆ ಅವರು ಯಾವುದೇ ಕಾರಣಕ್ಕೂ ಸಹಿತ ಅವರೇ ಆ ಒಂದು ಸಚಿವ ಸ್ಥಾನ ಬೇಕು ಅಂತ ಮನವಿ ಇಡುವಂತಹ ಸಾಧ್ಯತೆಗಳು ತೀವ್ರ ವಿರಳ ಅನ್ನುವಂತಹ ವಿಚಾರ ಕುಮಾರಸ್ವಾಮಿ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರುವಂತಹ ಮಾತು. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂತಹ ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲೂ ಸಹಿತ ಅವರು ಪ್ರಸ್ತಾಪನೆ ಮಾಡಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.